ಬೇರೆ ಯಾರಿಗೆ ಬೇಕಾದ್ರೂ ಸತ್ಯ ಹೇಳಬಹುದು, ಆದ್ರೆ ನೀನು ನಿಮ್ಮ ಅಮ್ಮ ಇದ್ದೀರಲ್ಲ, ನಿಮಗ ಮಾತ್ರ ಏನೂ ಹೇಳಬಾರದು. ವಿಷಕರ ಜಂತುಗಳು ನೀವು. ನಿಮ್ಮ ಅಮ್ಮನಿಗೆ ತಕ್ಕ ಪಾಠ ಕಲಿಸಿದ್ದೀನಿ. ಇನ್ನು ನೀನು ಒಬ್ಬಳಿದ್ಯಾ? ನಿನ್ನ ಈಗ ಸತ್ಯ ಗೊತ್ತಾಗಿದೆ. ಆಗಿರೋದನ್ನ ಯಾಕೆ ಬದಲಾಯಿಸ್ಬೇಕು? ರಕ್ಷಾ ವಿನು ಮದ್ವೆ ತಪ್ಪಿ ವಿದ್ಯಾ ವಿನಾಯಕನ್ ಮದ್ವೆ ಆಗಿದೆ ಅಂದ್ರೆ ಏನರ್ಥ ಹೇಳು? ಸಮಯಕ್ಕೂ ಅದು ಬೇಕಾಗಿತ್ತು. ನಾನು ಈಗ್ಲೂ ವಿದ್ಯಾ ವಿನು ಇಬ್ರು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಇರಬೇಕು ಅಂತ ಬಯಸ್ತೀನಿ ಕಣೆ. ಅರು, ಇದ್ಯಾರು? ಇವರು ಲೀಲಾವತಿ ಅಂತ. ಇವ್ರ ಹೆಸರು ಕೂಡ ಯಾರು ಮನೇಲಿ ನೆನ್ಪಿಟ್ಕೊಂಡಿಲ್ಲ. ಮತ್ತೆ ಆ ಕಹಿ ಘಟನೆನ ನೆನ್ಪಾಡೋ ಥರ ಮಾಡಬೇಡ. ಇದು ವಾಸುದೇವ್ ದಿವಾನ್ ಅವ್ರ ಮನೆನಾ? ಹೌದು. ಅವರು ಮನೇಲಿದ್ದಾರಾ? ಇದ್ದಾರೆ, ಬನ್ನಿ. ಇಲ್ಲಿ ರಕ್ಷಾ ಅಂದ್ರೆ ಯಾರು? ನಾನೇ. ಏನು ಹೇಳಿ? ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ಸ್ಟೇಷನ್ಗೆ. ರಕ್ಷಾ ಅವರೇ, ಈಗಲೂ ನಮ್ಮ ಜೊತೆ ಬರೋದಿಲ್ವಾ? ಅಥವಾ ಕಂಪ್ಲೇಂಟ್ ಕೊಟ್ಟಿರೋರು, ಐ ಮೀನ್ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ, ಅವ್ರ ಕೈಲಿ ಮಾತಾಡಿಸ್ಲಾ? ಏನ್ರಿ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ. ಜಯರಾಮ್ ಅವರು ನೀವು ಅವ್ರ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಮ್ಮ ಅರುಂಧತಿ, ಇವ್ರು ಹೋದವ್ರು ಇಷ್ಟೊತ್ತಾದರೂ ಬರಲೇ ಇಲ್ಲ. ಅನಂತಿಗೆ ಈ ವಿಚಾರ ಏನಾದ್ರು ಗೊತ್ತಾದರೆ ದೊಡ್ಡ ರಾದ್ದಾಂತನೇ ಆಗುತ್ತಲ್ಲಮ್ಮ. ವಿದ್ಯಾ ವಿನು ಹೋಗಿದ್ದಾರಲ್ಲಪ್ಪ, ಅವ್ರು ಬರ್ಲಿರಿ, ವಿಷಯ ಏನು ಅಂತ ಗೊತ್ತಾಗತ್ತೆ. ಅಲ್ಲ, ನಮ್ಮ ರಕ್ಷಾ ಯಾಕೆ ಈ ಥರ ಆಡ್ತಾ ಇದ್ದಾಳಲ್ಲ? ನೀನು ಗಮನಿಸಿದ್ಯಾ? 2 ದಿವಸದಿಂದ ಅವಳು ವರ್ತನೆನೇ ವಿಚಿತ್ರವಾಗಿದೆಯಲ್ಲ. ವಿನಾಯಕನ ಗುಣನೇ ಸರಿ ಇಲ್ಲ ಅಂತ ಎಲ್ಲರೂ ಮುಂದೆ ಹೇಳಿ ಕೆಟ್ಟೋಳಾದ್ಲು. ಈಗ ಇನ್ಯಾರನ್ನೋ ಹೆದರ್ಸಕ್ಕೆ ಹೋಗಿ ಪೊಲೀಸ್ನವ್ರ ಕೈಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾಳೆ. ಅರುಂಧತಿ, ಏನಮ್ಮ ಇದೆಲ್ಲ? ಏನು ನಡೀತಾ ಇದೆಯಮ್ಮ ಈ ಮನೆಯಲ್ಲಿ? ಅಪ್ಪ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿ ನೋಡಿ, ವಿದ್ಯಾ ವಿನು ಬಂದೇ ಬಿಟ್ರು. ವಿನು, ಇದೇನೋ ಇಬ್ಬರೇ ಬಂದಿದ್ದೀರಾ? ರಕ್ಷಾ? ಅರು, ಏನೋ ನಡೀತಾ ಇದೆ. ರಕ್ಷನ್ ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಗೊತ್ತೇ ಆಗ್ತಿಲ್ಲ. ಈ ಏರಿಯಾದಲ್ಲಂತೂ ಕಂಪ್ಲೇಂಟ್ ಆಗಿಲ್ಲ, ಅದು ಬೇರೆ ಏರಿಯಾದ ಪೊಲೀಸವರು. ಕಂಪ್ಲೇಂಟ್ ಬೇರೆ ಸ್ಟೇಷನಲ್ಲಿ ಆಗಿದೆ. ಈಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರು. ಅಯ್ಯೋ ದೇವ್ರೆ, ಏನಪ್ಪ ಇದು ಪರೀಕ್ಷೆ? ವಿನಾಯಕ, ಅನಂತಗಾದ್ರೂ ಫೋನ್ ಮಾಡೋ, ಅವ್ನಿಗೆ ಯಾವುದಾದ್ರೂ ಒಂದು ದಾರಿ ಗೊತ್ತಿರುತ್ತೆ. ಸರಿ ತಾತ. ಇನ್ಸ್ಪೆಕ್ಟರ್, ಯಾರಾದ್ರೂ ಇದ್ದೀರಾ? ಪ್ಲೀಸ್ ನನ್ನ ಬಿಟ್ಬಿಡಿ.
ನಾನೆಲ್ಲ ನಿಜನ ಒಪ್ಕೊಂಡೆ ತಾನೆ. ಪ್ಲೀಸ್ ನನ್ನ ಬಿಟ್ಬಿಡಿ ಅಮ್ಮ. ಆ ಚಿತ್ರನ್ನೇ ನಾನು ಬಿಡಲಿಲ್ಲ, ಇನ್ನು ನಿನ್ನ ಬಿಟ್ಬಿಡ್ತೀನಿ. ಇನ್ನು 11 ದಿನ ಬರೀ ಹಾಲು ತುಪ್ಪ. ಒಂದು ನಿಮಿಷ ನಿಂತ್ಕೊಳ್ಳಿ. ಬಿಡಮ್ಮಿ ಕೈನ. ಬಿಡಮ್ಮಿ. ಅನಿಕಾ ಬಾ ನನ್ನ ಜೊತೆ. ಏಯ್ ಬಿಡು ಕೈನಾ. ಒಂದು ನಿಮಿಷ ಬಾ. ಬಾ ಇಲ್ಲಿ. ಏಯ್ ಏನೇ ಮಾಡ್ತಿದ್ಯಾ? ಲೀವ್ ಮೀ. ಅನಿಕಾ ಹೊಸಿ ಸುಮ್ಕೆ ನಿಂತ್ಕತ್ಯಾ ಅಥವಾ ಇಡೀ ಕಾಲೇಜು ಅಲ್ಲಿ ಬಿಡ್ಕೊಂಡು ಆಡ್ಕೊಳ್ಳೋ ಥರ ಹಿಂಗೆ ಓಡಾಡ್ತೀಯಾ? ತಿರ್ಗಿಲಿ. ಈಗ ನೋಡು ಎಷ್ಟು ಚಂದ ಕಾಣ್ತಿದ್ಯಾ. ಇಂಥ ವಾತಾವರಣದಲ್ಲಿ ನನ್ನ ಮಗ ಇಲ್ದಿರೋದು ನನಗೆ ಇಷ್ಟ ಇಲ್ಲ. ನನ್ನ ಮಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನೀವು ಬೇಕಾದ್ರೆ ಆಮೇಲೆ ನೀವು ನಿಮ್ಮ ಇಷ್ಟ ಬಂದಂಗೆ ಇದ್ಕೊಳ್ಳಿ. ನಿಮ್ಮಿಬ್ರು ಮಧ್ಯ ನನ್ನ ಮಗ ಬಡವ ಆಗೋದು ನನಗೆ ಇಷ್ಟ ಇಲ್ಲ. ಹತ್ರ ಬಾ ನನ್ನ ಜೊತೆ. ರಾಕ್ಷಸ ಇದ್ದಂಗಿದ್ದ ಸರ್. ಅವನನ್ನು ನೋಡಿದ್ರೆ ಭಯ ಹುಟ್ಟೋ ತರ ಇತ್ತು. ಪೈಲ್ವಾನ್ ನಂಗೆ ಬಾಡಿ ಬಿಲ್ಡ್ರು. ಇವನ್ ತರ ಅಲ್ಲ, ಇವನೇ ನನ್ನನ್ನು ಗದರಿಸಿದ್ದು. ಭವತಿ ಭಿಕ್ಷಾ ಅಂದೆ. ತಗೊಳ್ಳಿ. ನಿಮ್ಮ ಮನೆಯಲ್ಲಿ ದೇವರಾಗಿದ್ದಾಳಲ್ಲ, ಅವಳ ಹತ್ರ ಭಿಕ್ಷೆ ಪಡಿಬೇಕು ಅಂತ ಬಂದಿದ್ದೀನಿ. ಇರಿ, ಅವಳ ಕೈಯಲ್ಲೇ ಕಳಿಸ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಾಲಾಂಬಿಕೆ ಶ್ರೀಚಕ್ರಧಾರಿಣಿ ನನ್ನ ವಶವಾಗ್ತಾಳೆ. ತಗೊಳ್ಳಿ ಸ್ವಾಮಿ. ನೀವು ನಾನು ಎಲ್ಲರೂ ಹುಡುಕ್ತಾ ಇರೋ ನಾಗಿನಿ ಆ ಅಮೃತನೇ. ಸುಳ್ಳು. ಸತ್ಯ. ಯಾವುದು ಸತ್ಯ ತಾಯಿ? ಅಮೃತ ಕಾಣ್ದಲೇ ಇರೋದು ಅವಳೆ ನಾಗಿನಿ ಅನ್ನೋದು. ತಾನು ಕಳ್ಳ, ಪರರನ್ನು ನಂಬ ಅನ್ನೋ ಸ್ಥಿತಿಲಿ ನೀವಿದ್ದೀರಾ. ಏನ್ ಬಾಬಾ, ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಾಗಿಣಿ ಅಲ್ಲ, ಇಲ್ಲಿ ನಿಂತಿರೋ ನಿಮ್ಮಲ್ಲೇ ಒಬ್ರು ನಾಗಿಣಿ. ಗೀತಾ, ಕರೆಕ್ಟ್ ಆಗಿದೆಯಾ? ಇಷ್ಟು ಗಟ್ಟಿ ಕಲ್ಸಿದ್ದೀರಾ ನೋಡಿ, 2 ಕೈ ಬಳಸಿ. ಏನ್ ಮಾಡ್ತಿದ್ದೀರಾ ಲಕ್ಕಿ ಅವ್ರೆ? ನೀನೇ ಹೇಳಿದ್ರಲ್ಲ ಬಳಸುವ ಅಂತ.